ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ಬರುವ ಜೂನ್ 20ರಂದು ಸೌರವ್ಯೂಹದ ಕೆಂಪು ಗ್ರಹ ದ ರೆಡ್ ಪ್ಲಾನೆಟ್ ಲೋಹಿತಾಂಗ ಭೂಮಿ ಪುತ್ರನಾದ ಮಂಗಳ ತನ್ನದೇ ಆದ ಮೇಷರಾಶಿಯನ್ನು ತೊರೆದು ಸುಖಕಾರಕ ಶುಕ್ರನ ರಾಶಿ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ. ಅಂದರೆ ಕುಜನ ರಾಶಿ ಪರಿವರ್ತನೆ ಆಗ್ತಾ ಇದೆ. ಮೇಷವನ್ನು ತೊರೆದು ವೃಷಭ ರಾಶಿಗೆ ಕುಜನ ಪ್ರವೇಶ, ವೃಷಭದಲ್ಲಿ ಕುಜನ ಪ್ರವೇಶ, ಮಿಥುನ ರಾಶಿಯ ಮೇಲೆ ಪ್ರಭಾವ. ಸಾಮಾನ್ಯವಾಗಿ ಕುಜ ಒಂದು ರಾಶಿಯಲ್ಲಿ 45 ದಿನ ಸಂಚಾರ ಮಾಡ್ತಾರೆ. ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಕುಜ 6ನೇ ಭಾವ ಮತ್ತು ಲಾಭ ಭಾವದ ಅಧಿಪತಿಯಾಗಿದ್ದಾನೆ. 6ನೇ ಭಾವ ಅಂದರೆ ದುಸ್ಥಾನಾಧಿಪತಿಯಾಗುವನು, ಲಾಭಾಧಿಪತಿಯಾಗಿ ಶುಭಗ್ರಹನಾಗುವನು. ಕುಜನಿಗೆ ಇಲ್ಲಿ ಮಾರಕತೆ ಇಲ್ಲ, ಮಾರಕತೆ ಜೊತೆಗೆ ಬಾಧಕತೆಯೂ ಇಲ್ಲ. ಜೂನ್ 20ರಿಂದ ಆಗಸ್ಟ್ 2 ಅಂದರೆ 43 ದಿನಗಳ ಅವಧಿಯವರೆಗೆ ಈ ಕುಜನ ಸಂಚಾರ, ಭೂಮಿಪುತ್ರನ ಸಂಚಾರ ವ್ಯಯಭಾವದಲ್ಲಿ ಇರಲಿದೆ. ಮಾರ್ಸ್ ವಿಲ್ ಟ್ರಾನ್ಸಿಟ್ ಇನ್ 12th house. ಇಟ್ ಇಸ್ ಅ ಹೌಸ್ ಆಫ್ ಲಾಸ್. 6ನೇ ಭಾವಾಧಿಪತಿಯಾಗಿ ವ್ಯಯಭಾವದಲ್ಲಿ, ಲಾಭಾಧಿಪತಿಯಾಗಿ ವ್ಯಯದಲ್ಲಿ ಕುಜನ ಸಂಚಾರ 43 ದಿನ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. 6th ಲಾರ್ಡ್ ಇನ್ 12th ಹೌಸ್ಗೆ ಬಂದಾಗ ಒಂದು ರೀತಿಯಿಂದ ಸರಳ ವಿಪರೀತ ರಾಜಯೋಗ. ಅರ್ಥ ಏನು? 6th house is house of struggles. ಸಕ್ಸೆಸ್ ಬೈ ಮೀನ್ಸ್ ಆಫ್ ಸ್ಟ್ರಗಲ್, ಸಂಘರ್ಷದಿಂದ, ಹೋರಾಟದಿಂದ ಯಶಸ್ಸು. ಮೈನರ್ ಇಂಜುರೀಸ್ ಅನ್ನು ಕೊಡುತ್ತೆ, ಸಣ್ಣ ಪುಟ್ಟ ಅಪಘಾತ ಗಾಯವನ್ನು ಕೊಡುತ್ತೆ. 11th ಲಾರ್ಡ್ ಇನ್ 12th ಹೌಸ್ ಬಂದಾಗ ಇಲ್ಲಿ ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಮನಿ ಫಾರ್ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್. ವ್ಯಯಭಾವದಲ್ಲಿ ಕುಜ ಬಂದಾಗ ಮೋಕ್ಷ ತ್ರಿಕೋನ ಸಕ್ರಿಯಗೊಳ್ಳುತ್ತೆ. ಕುಜ ನಿಮಗೆ ಆಧ್ಯಾತ್ಮಿಕತೆಯ ಕಡೆಗೆ ಸೆಳೆಯಲು ಪ್ರಯತ್ನ ಪಡ್ತಾನೆ. ಮೇಕ್ಸ್ ಯು ಟು ಇನ್ಕ್ಲೈನ್ ಟುವಾರ್ಡ್ಸ್ ಸ್ಪಿರಿಚುವಾಲಿಟಿ. ಟ್ರಾವೆಲಿಂಗ್ ಟು ಲಾಂಗ್ ಡಿಸ್ಟೆನ್ಸ್ ಈಸ್ ಪಾಸಿಬಲ್ ಫಾರ್ ಡಿಸ್ಟೆನ್ಸ್ ಪ್ಲೇಸಸ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವಿತ್ ದ ಫ್ರೆಂಡ್ಸ್. ಮಂಗಳ ವ್ಯಯಭಾವದಲ್ಲಿ ಬಂದಾಗ ಮಂಗಳ ಎನರ್ಜಿ ಕಾರಕ ಆಗಿದ್ದಾನೆ, ಪವರ್, ಸ್ಟ್ರೆಂತ್, ಶಕ್ತಿ. ಹೌಸ್ ಆಫ್ ಲಾಸ್ ಅಂದರೆ ಇಲ್ಲಿ ವ್ಯಯಭಾವದಲ್ಲಿ ಬಂದಾಗ ನಿಮ್ಮ ಶಕ್ತಿಯನ್ನು ಕುಜ ಡ್ರೈನ್ ಮಾಡುವನು, ಡಿಟಾಕ್ಸ್, ಶಕ್ತಿ ಹೋಗ್ಬಿಡುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಸೊ ವಾಟ್ ಯು ನೀಡ್, ದಿಸ್ ಇಸ್ ಅ ಗುಡ್ ಟೈಮ್ ಟು ರೀಚಾರ್ಜ್ ಯುವರ್ ಇಂಟರ್ನಲ್ ಎನರ್ಜಿ, ಯುವರ್ ಪ್ಯಾಷನ್. ಹೌ, ಯಾವ ರೀತಿ? ಬೈ ಮೀನ್ಸ್ ಆಫ್ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆಯಿಂದ ನಿಮ್ಮ ಶಕ್ತಿಯನ್ನು ಬೂಸ್ಟ್ ಮಾಡ್ಕೋಬೇಕು. ಯು ನೀಡ್ ಸಮ್ ರೆಸ್ಟ್. ವ್ಯಯಭಾವದಲ್ಲಿ ಬಂದಾಗ ಇಟ್ ಇಂಡಿಕೇಟ್ಸ್ ದ್ಯಾಟ್ ಯು ಆರ್ ಅ ರೆಸ್ಟ್ಲೆಸ್ನೆಸ್ ಪರ್ಸನ್. ರೆಸ್ಟ್ ಸಿಕ್ಕಿಲ್ಲ, ವಿಶ್ರಾಂತಿ ಸಿಕ್ಕಿಲ್ಲ, ಸ್ಲೀಪ್ಲೆಸ್ನೆಸ್ ಇಶ್ಯೂಸ್, ನಿದ್ರಾಹೀನತೆ ಬಂದಿರುತ್ತೆ. ಒಂದೇ ಕಡೆ ಐಡಿಯಲ್ ಆಗಿರಬಾರ್ದು. ಯು ಹ್ಯಾವ್ ಟು ಚೇಂಜ್ ಯುವರ್ ಪ್ಲೇಸಸ್, ಅದರ್ವೈಸ್ ಲಾಸ್ ವಿಲ್ ಬಿ ಇಂಡಿಕೇಟೆಡ್. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ವಿಲ್ ಫ್ರಸ್ಟ್ರೇಟ್ ಯು, ನೋ ಡೌಟ್. ವ್ಯಯಭಾವದಲ್ಲಿ ಬಂದಾಗ ಎಕ್ಸ್ಪೆನ್ಸಸ್ಸು ಬರ್ತವೆ, ನೀವು ಮೋರ್ ಸ್ಪಿರಿಚುವಲ್ ಕೂಡ ಆಗ್ತೀರಾ, ಫ್ರಸ್ಟ್ರೇಷನ್ ಆಗುತ್ತೆ. ಇಲ್ಲಿ ಮೆದುಳಿಗೆ ಒತ್ತಡ ಬರುತ್ತೆ, ಸ್ಲೀಪ್ಲೆಸ್ನೆಸ್ ಇಶ್ಯೂಸ್ ಬರುತ್ತೆ. ಡಿಟಾಕ್ಸ್ ಯುವರ್ ಮೈಂಡ್, ಕೂಲ್ ಯುವರ್ ಮೈಂಡ್. ಇಲ್ಲಿ ದೇರ್ ಆರ್ ಸಮ್ ಇಂಪ್ಯೂರಿಟೀಸ್ ಇನ್ ಮೈಂಡ್, ಆ ಇಂಪ್ಯೂರಿಟಿಗಳನ್ನ ತೆಗಿಬೇಕು. ಇನ್ನು ಆಸ್ಪೆಕ್ಟ್ ಕುಜನ ದೃಷ್ಟಿ ಬಂದಾಗ ವ್ಯಯದಿಂದ 3ನೇ ಭಾವಕ್ಕೆ ಬರುತ್ತೆ. ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ವಿತ್ ಸಿಬ್ಲಿಂಗ್ಸ್, ಕನಿಷ್ಠ ಸೋದರಿಯರ ಜೊತೆ ಸಂಬಂಧಗಳು ಸ್ವಲ್ಪ ಹದಗೆಡ್ಬೋದು ಅಥವಾ ಅಷ್ಟು ಸರಿಯಾಗಿರಲ್ಲ, ಭಿನ್ನಾಭಿಪ್ರಾಯಗಳು ಬರ್ತವೆ ಬೇಸ್ಡ್ ಆನ್ ಪ್ರಿನ್ಸಿಪಲ್ಸ್. ಇದರ ಜೊತೆ ಕಾನ್ಫ್ಲಿಕ್ಟ್ ವಿತ್ ನೇಬರ್ಸ್, ಅಕ್ಕಪಕ್ಕ ನೆರೆಹೊರೆಯವರ ಜೊತೆ. ನಿಯರೆಸ್ಟ್ ಟ್ರಾವೆಲಿಂಗ್ ಪಾಸಿಬಲ್ ಇದೆ. ಆಮೇಲೆ ಯಂಗರ್ ಸಿಬ್ಲಿಂಗ್ಸ್ಗೆ ಹೆಲ್ತು ಹೆಚ್ಚು ಕಡಿಮೆ ಆಗ್ಬೋದು. 6ನೇ ಭಾವಕ್ಕೆ ಬಂದಾಗ ವರ್ಕ್ನಲ್ಲಿ, ಜಾಬ್ನಲ್ಲಿ ಏರಿಳಿತ ಆಗ್ತಾ ಇರುತ್ತೆ. ಬಟ್ ನೇಮ್ ಆ್ಯಂಡ್ ಫೇಮ್ ಸಿಗುತ್ತೆ. ತಾಯಿಯ ವಂಶ, ಮಾತೃವಂಶಕ್ಕೆ ಸಮಸ್ಯೆಗಳು ಬರ್ತವೆ. ಅಲ್ಲಿ ಯಾರಾದರೂ ಹೆಲ್ತ್ ಇಶ್ಯೂಸ್, ಆಕ್ಸಿಡೆಂಟು, ಆಪರೇಷನ್ ಆಗ್ತಾ ಇರುತ್ತೆ. ಬೆಡ್ ರೆಸ್ಟಿಗೆ ಇರ್ತಾರೆ. 7th ಹೌಸಲ್ಲಿ ಬಂದಾಗ, 7th ಹೌಸ್ಗೆ ದೃಷ್ಟಿ ಬಂದಾಗ
ಎನಿಮಿಟಿ ವಿತ್ ದ ಸ್ಪೌಸ್, ವಿನಾಕಾರಣ ಪತ್ನಿಯ ಜೊತೆ ಅಥವಾ ಪತಿಯ ಜೊತೆ ಕಲಹ, ವೈಲೆನ್ಸ್ ಆಗೋ ಸಾಧ್ಯತೆ, ಡಿಫರೆನ್ಸಸ್ ಆಫ್ ಒಪಿನಿಯನ್, ಲಾಸ್ ಇನ್ ಪಾರ್ಟ್ನರ್ಶಿಪ್, ಪಾರ್ಟ್ನರ್ ವಿಲ್ ಬಿಕಮ್ ಇಂಪಲ್ಸಿವ್. ಈ ರೀತಿ ಹಲವಾರು ಪ್ರಿಡಿಕ್ಷನ್ಗಳನ್ನು ಹೇಳ್ಬೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವರು.